ಇವತ್ತಿಂದ ಸೆಟ್ ಮಾಡ್ತಾ ಇದ್ದೀನಿ. ಎಲ್ಲಿಗೆ ಹೋಗ್ತೀನಿ ಅಂದರೆ ಒಂದು ದಿನದ ಮಟ್ಟಿಗೆ ಮಂತ್ರಾಲಯಕ್ಕೆ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ವಿ. ಆ್ಯಂಡ್ ನಾವು ಬುಕ್ ಮಾಡ್ಕೊಂಡಿರೋದು VRL ಬಸ್ ಬುಕ್ ಮಾಡ್ಕೊಂಡಿರೋದು. ಆ್ಯಕ್ಚುಲಿ ಸ್ಲೀಪರ್ ಸೀಟ್ ತಕ್ಷಣಕ್ಕೆ ಸಿಗಲ್ಲ, ಯಾಕೆ ಪ್ಲ್ಯಾನ್ ನಮ್ಮದು ತಕ್ಷಣಕ್ಕೆ ಇತ್ತು ಹೊರಡೋಕ್ಕೆ. ಅಂದರೆ ಹಿಂದಿನ ರಾತ್ರಿ ಪ್ಲ್ಯಾನ್ ಮಾಡ್ಕೊಂಡು ನೆಕ್ಸ್ಟ್ ಡೇ ಹೊರಟ್ವಿ. ಹಾಗಾಗಿ ಸ್ಲೀಪರ್ ಏನು ಬುಕ್ ಮಾಡೋಕ್ಕೆ ಹೋಗಲ್ಲ, ಆರಾಮಾಗಿ ನಾರ್ಮಲ್ ಸೀಟೇ ಬುಕ್ ಮಾಡಿ. ಬಟ್ AC ಸ್ಲೀಪರ್ ಬಸ್ ಇದು ನಮಗೆ ಅರೌಂಡ್ ಯಾವುದೋ ಡಿಸ್ಕೌಂಟೆಲ್ಲ ಇತ್ತು ಅಂತ ಅರೌಂಡ್ 550 ರುಪೀಸು 600 ರುಪೀಸು ಆಯಿತು ಅಷ್ಟೇ ಒಬ್ಬರಿಗೆ ಒಂದು ಸಲಕ್ಕೆ. ಸೊ ನಾವು ಹೋಗ್ತಿದ್ದು, ನಾವು ಇಬ್ಬರು ಹೋಗ್ತಾಯಿದ್ವಿ ಮಂತ್ರಾಲಯಕ್ಕೆ. ಯೂಶ್ವಲಿ ವರ್ಷಕ್ಕೆ ಒಂದು ಸಲ ಹೋಗಿ ಬರ್ತೀವಿ. ಸೊ ಈ ಸಲ ಹೋಗಿ ಸಿಕ್ಕಾಪಟ್ಟೆ ಸೆಕೆ ಇರಬಹುದು ಅಂತ ಅಂದ್ಕೊಂಡಿದ್ದೀನಿ, ನೋಡೋಣ. ಆ್ಯಂಡ್ ಏಕೆಂದರೆ ತುಂಬ ಜನ ಮಂತ್ರಾಲಯಕ್ಕೆ ಸುಮಾರು ಜನ ಹೋಗ್ತಾನೆ ಇರ್ತಾರೆ, ಏಕೆಂದರೆ ರಾಯರ ಭಕ್ತರು ಸಾಕಷ್ಟು ಜನ ಇದ್ದೀವಿ. ಸೊ ಹಾಗಾಗಿ ನೋಡೋಣ, ಅಕಸ್ಮಾತ್ ನಮ್ಮ ಯೂಟ್ಯೂಬ್ ಫ್ಯಾಮಿಲಿಗೂ ಮಂತ್ರಾಲಯದ ದರ್ಶನ ಮಾಡಿಸ್ತೀನಿ. ರಾಯರ ದರ್ಶನ ಎಷ್ಟು ಮಟ್ಟಿಗೆ ಆಗುತ್ತೆ ಅನ್ನೋ ನನಗೆ ಗೊತ್ತಿಲ್ಲ, ಯಾಕೆಂದರೆ ಫೋನ್ ತೊಗೊಂಡೋಗಿ ನಾನು ಅಲ್ಲಿ ವೀಡಿಯೋ ತೆಗೆಯೋದಲ್ಲ ಎಷ್ಟು ಮಟ್ಟಿಗೆ ಆಗುತ್ತೆ ಅಂತ. ಬಟ್ ಎನಿವೇಸ್ ಮಂತ್ರಾಲಯನ ನಿಮ್ಗಳಿಗೂ ತೋರಿಸ್ತೀನಿ. ನೀವುಗಳು ವರ್ಚುವಲಿ ನೋಡಿ, ನೀವು ಏನಾದರೂ ಬೇಡ್ಕೋಬೇಕು ಅಂತ ಏನಾರು ಇದ್ದರೆ ನೀವು ಖಂಡಿತ ಬೇಡ್ಕೊಂಡು ನೀವುಗಳು ಹೋಗಿ ಬರೋ ಥರ ಆಗಲಿ ಅಂತ ನಾನು ಹೇಳ್ತೀನಿ. ಪ್ಲಸ್ ಹೊರಡ್ತಾ ಇದ್ದೀವಿ. ಬೆಳಗ್ಗೆ ನಾವು ರೀಚ್ ಆಗೋಷ್ಟ್ರಿಗೆ ಆಲ್ಮೋಸ್ಟ್ 5:30-6 ಗಂಟೆ ಆಗುತ್ತೆ. ನಾವು ರೀಚ್ ಆಗೋಷ್ಟ್ರಿಗೆ. ರೀಚ್ ಆದಮೇಲೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ಸದ್ಯಕ್ಕೆ ಊಟ 6 ಗಂಟೆಗೆ ಮಾಡಿದ್ವಿ. ಆ್ಯಂಡ್ ಪಿಕಪ್ ಇದ್ದಿದ್ದು ಆ್ಯಕ್ಚುಲಿ 8 ಗಂಟೆಗೆ RV ಕಾಲೇಜ್ ಹತ್ರನೇ ಪಿಕಪ್ ಇತ್ತು. ನಮಗೆ ಹತ್ತಿರ ಇದು, ಮತ್ತು ನಾವು ಮೆಜೆಸ್ಟಿಕ್ ಹೋಗಿ ಅಷ್ಟು ದೂರ ಎಲ್ಲ ಪ್ರಾಬ್ಲಮ್ ಇರಲಿಲ್ಲ ಅಂತ ಊಟ ಮಾಡಿಕೊಂಡು ಹೊರಟ್ವಿ. ಸೊ ಎಸ್, ಈಗ ಆನ್ ದ ವೇ ಇದ್ವಿ ಮೆಜೆಸ್ಟಿಕ್ ಕಡೆ. ಮಧ್ಯೆ ಮಧ್ಯೆ ಎಷ್ಟೊಂದು ಸ್ಟಾಪ್ಗಳೆಲ್ಲ ಕೊಡ್ತಾ ಇರ್ತಾರೆ. ಎನಿವೇಸ್ ನಾಳೆ ಬೆಳಗ್ಗೆ ಮತ್ತೆ ನಿಮ್ಮನ್ನ ಮೀಟ್ ಮಾಡ್ತೇನೆ. ಆ್ಯಕ್ಚುಲಿ ಈ ಸಲ ಮಂತ್ರಾಲಯಕ್ಕೆ ನಾವು ಕಾರಲ್ಲಿ ಹೋಗೋ ಬದಲು ಬಸ್ಸಲ್ಲಿ ಹೋಗೋಣ ಅಂತ ಅಂದ್ಕೊಂಡು, ಯಾಕೆ ಬಸ್ ಟ್ರೈನ್ ಕೂಡ ಕಮ್ಮಿ ಆಗಿರುತ್ತೆ. ಆ್ಯಂಡ್ ಈ VRL ಬಸ್ಸು ಆ್ಯಕ್ಚುಲಿ ಕಂಫರ್ಟಬಲ್ ಆಗಿತ್ತು. ಬೇಕಿದ್ದರೆ ಸ್ಲೀಪರ್ ಕೂಡ ಆರಾಮಾಗಿ ಬುಕ್ ಮಾಡಿಕೊಂಡು ಹೋಗ್ಬೋದು. ಆ್ಯಂಡ್ ನಾವಲ್ಲಿ ರೀಚ್ ಆದಾಗ ಅರೌಂಡ್ 5:45 ಕರೆಕ್ಟಾಗಿ ಮಂತ್ರಾಲಯದಲ್ಲಿ ಬಸ್ ಸ್ಟಾಪ್ ಇತ್ತು. ಆ್ಯಂಡ್ ನಾವು ಹೋಟೆಲ್ ಬುಕ್ ಮಾಡಿದ್ದು ಶ್ರೀ ರಾಘವೇಂದ್ರ ಯಾತ್ರಾ ಸದನ್ ಅಂತ. ಅರೌಂಡ್ 1:15 1:45 ಸಾವಿರ ಆಯಿತು AC ರೂಮ್ಗೆ. ಆ್ಯಂಡ್ ಬೆಳಗ್ಗೆ ಸ್ವಲ್ಪ ರೂಮ್ಗೆ ಹೋಗಿ ಫ್ರೆಶ್ ಆಗಿದ್ದಾದಮೇಲೆ ಸ್ನಾನ ಕೂಡ ಮಾಡಿರಲಿಲ್ಲ, ಹಾಗೆ ನದಿ ನೋಡ್ಕೊಂಡು ಹೋಗೋಣ ಅಂತಂದು. ತುಂಗಭದ್ರಾ ನದಿ ಹೇಗಿದೆ ಅಂತ ಸೊ ನಿಮ್ಗಳಿಗೆ ತೋರಿಸ್ತಾ ಇದ್ದೀನಿ ನೋಡಿ. ಒಂದು ಸ್ವಲ್ಪನೂ ನೀರಿಲ್ಲ. ಲೈಕ್ ನೀರು ಬೇಕು ಅಂದರೆ ಅರೌಂಡ್ 3 ಕಿಲೋಮೀಟ್ರ್ 4 ಕಿಲೋಮೀಟ್ರ್ ಅಷ್ಟು ನಡ್ಕೊಂಡು ಹೋದರೆ ಒಂದು ಚಿಕ್ಕ ಹೊಂಡದಲ್ಲಿ ನೀರು ಇರುತ್ತಲ್ಲ ಅಷ್ಟು ಇದೆ ಅಷ್ಟೇ. ಆ್ಯಂಡ್ ಮುಂದೆ ಹೋಗೋಕ್ಕೂ ಆಗ್ತಿರಲಿಲ್ಲ, ಅಷ್ಟು ಬರಡಾಗೋಗಿ. ನಾವು ಮಂತ್ರಾಲಯ ರೀಚ್ ಆದಾಗ ಅರೌಂಡ್ 5:30 ಆಗಿತ್ತು. 5:30ಗೆ ರೀಚ್ ಆಗಿ ಹೋಟೆಲ್ ಬುಕ್ ಮಾಡಿಕೊಂಡು ಹೋಟೆಲ್ಗೆ ಬಂದ್ವಿ. ಆ್ಯಂಡ್ ಇದ್ರ ಮಧ್ಯ ಆ್ಯಕ್ಚುಲಿ ಇದು ಕೆರೆ ನದಿ ನೋಡ್ಕೊಂಬರೋಣ ಅಂತ ಹೋಗಿದ್ವಿ. ಬೈ ಚಾನ್ಸ್ ಏನಾರ ಇದ್ದರೆ ಸ್ನಾನಕ್ಕೆ ಅಥವಾ ಪ್ಲೀಸ್ ಪ್ರೋಕ್ಷಣೆ ಮಾಡ್ಕೊಳ್ಳೋಕ್ಕೆ ಅಂತ ಹೋದರೆ ಸ್ವಲ್ಪನೂ ನೀರಿಲ್ಲ. ಒಳ್ಳೆ ಚಿಕ್ಕ ಕೆರೆನಲ್ಲೇ ಏನಾರ ಇರುತ್ತಲ್ಲ ಆ ಥರ ನೀರಿದೆ ಅಷ್ಟೇ. ಫುಲ್ ಬತ್ತೋಗಿದೆ, ಫುಲ್ ಒಣಗೋಗಿದೆ ಬೇಸಿಗೆಗಾಲಕ್ಕೆ ಅಂತ. ಆ್ಯಂಡ್ ಈಗ ಟೈಮ್ ಇನ್ನು 7 ಗಂಟೆ. ಅಲ್ಲಿ ಹೋಗಿ ಏನಾರ ಒಂದು ಪೂಜೆಗೆ ಬರೆಸಿ ಪೂಜೆ ಮುಗಿಸ್ಕೊಂಡು ಅಲ್ಲಿ ದೇವರ ದರ್ಶನ ಮುಗಿಸ್ಕೊಂಡು ವಾಪಸ್ ಬರೋಣ ಅಂತ ಅಂದ್ಕೊಂಡು ರೆಡಿಯಾಗಿ ಹೊರಡ್ತಾ ಇದ್ವಿ. ಯಾಕಂದರೆ 7-8 ಗಂಟೆ ಒಳಗೆ ಅಲ್ಲಿ ಇರಬೇಕಂತೆ. ಏನಾರ ಬೇರೆ ಥರ ಪೂಜೆ ಅಥವಾ ಸರ್ವ ಸೇವೆ ಏನಾರ ಮಾಡಿಸ್ತೀವಿ ಅಂದರೆ 8 ಗಂಟೆ ಒಳಗೆ ಅಲ್ಲಿರಬೇಕು. ಸೊ ಈಗ ಹೋಗಿ ಟಿಕೆಟ್ ತೊಗೊಂಡು ಪೂಜೆ ಎಲ್ಲ ಆಗುತ್ತೆ, ಹೇಗಾಗುತ್ತೆ, ಹೇಗಿದೆ ಈಗ ವಾತಾವರಣ ಅಂದರೆ ಸರೌಂಡಿಂಗ್ ಎಲ್ಲ ಸುಮಾರು ರಿನೋವೇಟ್ ಎಲ್ಲ ಮಾಡಿಸಿದ್ರೆ ಏನಾಗಿದೆ ಪ್ರತಿಯೊಂದು ನಿಮ್ಗಳಿಗೂ ತೋರಿಸ್ತೀನಿ. ಸೊ ರೆಡಿಯಾಗಿ ಹೊರಡ್ತಾ ಇದ್ದೀನಿ ಇವಾಗ. ನಾವು ರೆಡಿಯಾಗಿ ನೆಕ್ಸ್ಟ್ ಹೊರಟಿದ್ದು ದೇವಸ್ಥಾನಕ್ಕೆ. ರೂಮಲ್ಲೇ ಫುಲ್ ಕ್ಲೀನಾಗಿ ರೆಡಿಯಾಗಿ ಹೋದ್ವಿ. ಆ್ಯಂಡ್ ನಾವಲ್ಲಿ ಹೋದಾಗ 7:15 ಅಷ್ಟೊತ್ತಿಗೆ ದೇವಸ್ಥಾನಕ್ಕೆ ರೀಚ್ ಆದ್ವಿ. ನಾವು ರೂಮ್ ಮಾಡಿದ್ದು ಹತ್ತಿರನೇ ಇತ್ತು. ಅಲ್ಲಿ ದೇವಸ್ಥಾನಕ್ಕೆ ಹೋದ್ಮೇಲೆ ಯಾವ್ದಾರ ಒಂದು ಸೇವೆಗೆ ಅಥವಾ ಪೂಜೆಗೆ ಬರೆಸ್ಬೇಕು ಅಂತ ಇದ್ದರೆ ದೇವಸ್ಥಾನದ ಪಕ್ಕನೇ ಒಂದು ಸೇವಾ ಬುಕ್ಕಿಂಗ್ ಸೆಂಟರ್ ಅಂತ ಇದೆ. ಸೊ ನೀವು ಅಲ್ಲಿಗೆ ಹೋಗಿ ಬರೆಸ್ಬೋದು. ಹಿಂದಿನ ದಿನ ಎಲ್ಲ ಬರೆಸ್ಬೇಕು ಅಥವಾ ಆನ್ಲೈನ್ ಬುಕ್ಕಿಂಗ್ ಎಲ್ಲ ಏನೂ ನೆಸೆಸಿಟಿ ಇರಲ್ಲ. ಆರಾಮಾಗಿ ಅಲ್ಲಿ ಹೋಗಿ ಬರೆಸಿದ್ರೆ 8 ಗಂಟೆಗೆ ಪೂಜೆ ಶುರು ಆಗುತ್ತೆ. ಅಂದರೆ ಸೆಪ್ರೇಟಾಗಿ ಎಲ್ಲರನ್ನೂ ಒಟ್ಟಿಗೆ ಸಾಮೂಹಿಕವಾಗಿ ಕೂಡಿಸಿ ಒಂದು ಸಿಂಪಲ್ಲಾಗಿ ಪೂಜೆ ಥರ ಮಾಡಿಸ್ತಾರೆ ಅಷ್ಟೇ. ಅವರ ಗೋತ್ರ ಎಲ್ಲ ಹೇಳಿ ಎಲ್ಲ ಮಾಡಿದ ಆದಮೇಲೆ ಅಲ್ಲಿ ಅಷ್ಟೊತ್ತಿಗೆ ರಾಯರಿಗೆ ಅಭಿಷೇಕ ಪೂಜೆ ಎಲ್ಲ ನಡೀತಾ ಇರುತ್ತೆ. ಆ್ಯಂಡ್ ಅದಕ್ಕಿಂತ ನಮಗೆ ಖುಷಿಯಾಗಿದ್ದು ಏನು ಅಂತಂದರೆ ನಾವು ಹೋದಾಗ ಅಷ್ಟೊಂದು ರಶ್ ಇರಲಿಲ್ಲ. ಏಕೆಂದರೆ ನಾವು ಹೋಗಿದ್ದು ಬುಧವಾರ ಆಗಿದ್ದಿಲ್ಲ, ಗುರುವಾರದೇ ಸ್ವಲ್ಪ ರಶ್ ಇರೋದು ಅನಿಸುತ್ತೆ. ಆಲ್ಮೋಸ್ಟ್ ಖಾಲಿ ಇತ್ತು. ಒಂದು ಸಖತ್ ಖುಷಿ ಆಯಿತು. ರಾಯರ ದರ್ಶನ ಮಾಡೋಕ್ಕಿಂತ ಮುಂಚೆ ಅದ್ರ ಪಕ್ಕನೇ ಇರುವಂಥ ಮಂಚಾಲಮ್ಮನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಹೆಣ್ಣು ದೇವರ ಒಂದು ದರ್ಶನ ಮಾಡಿಕೊಂಡು ಅದ್ರ ಪಕ್ಕ ನಿಮಗೆ ಕಾಣಿಸ್ತಾ ಇದೆ ನೋಡಿ, ತೋರಿಸ್ತಾ ಇದ್ದೀನಿ. ದೇವಸ್ಥಾನದ ಪಕ್ಕ ಇರೋವಂಥ ಒಂದು ಬುಕ್ಕಿಂಗ್ ಸೆಂಟ್ರಿಗೆ ಹೋಗಿ ಅಲ್ಲೊಂದು ಸೇವೆಗೆ ಬರೆಸಿ ಹೋದ್ವಿ. ಅದಾದಮೇಲೆ ನಮಗೆ ಡೈರೆಕ್ಟಾಗಿ ಒಳಗಡೆನೇ ಬಿಟ್ಟರು. ಯಾಕೆ ಅಂತಂದರೆ ನೀವುಗಳೇ ಯಾರೇ ಆದರೂ 1000 ರೂಪಾಯಿ ಮೇಲೆ ನೀವೇನಾದರೂ ಒಂದು ಸೇವೆ ಮಾಡಿಸ್ತೀರಾ ಅಂದರೆ
ಸೆಪ್ರೇಟ್ ಗೇಟ್ ಮಾಡಿದ್ದಾರೆ. ಸೊ ಅದರಿಂದ ನಾವು ಎಂಟರ್ ಆಗ್ಬೋದು. ಕಾಮನ್ ಕ್ಯೂನಲ್ಲೇ ನಿಂತ್ಕೋಬೇಕು ಅಂತೇನಿಲ್ಲ. ನೀವೇನು ಹತ್ರ ಸೇವೆ ಎಲ್ಲ ಮಾಡಿಸೋದು ಏನೂ ಇಲ್ಲ ಅಂದರೆ ನಾರ್ಮಲಾಗಿ ಒಂದು ಕಾಮನ್ ಕ್ಯೂನಲ್ಲಿ ನಿಂತ್ಕೊಂಡು ಹೋಗ್ಬೋದು. ಆ್ಯಂಡ್ ಇಲ್ಲಿರೋವಂಥ ಹಸುಗಳು ಎಷ್ಟು ಫ್ರೆಂಡ್ಲಿಯಾಗಿತ್ತು ಅಂದರೆ ಬರೋರೆಲ್ಲ ಅದನ್ನು ಮಾತಾಡ್ತಾಯಿದ್ರು. ಲೈಕ್ ಹಸು ಗೂಳಿ ಎಲ್ಲನೂ ಇತ್ತು. ನನಗಂತೂ ಸಖತ್ ಖುಷಿ ಆಯಿತು. ಅದು ಎಷ್ಟು ಜನನ ನೋಡ್ತಿತ್ತು ಅಂದರೆ ಎಲ್ಲೋ ಸ್ವಲ್ಪ ಓಡೋಗೋದಾಗಲಿ ಗುಂಬೋದಾಗಲಿ ಅವೆಲ್ಲ ಏನೂ ಮಾಡಲಿಲ್ಲ. ಆ್ಯಂಡ್ ನಾವು ಒಳಗಡೆ ಬಂದ ತಕ್ಷಣ ಏನೋ ಒಂಥರ ಒಳ್ಳೆ ಫೀಲಿಂಗ್, ರಾಯರ ಹತ್ರ ಬಂದಿದ್ದೀವಿ, ಏನೋ ಒಂದು ಬೇಡ್ಕೊಳ್ಳೋಕ್ಕೋಸ್ಕರ ಬಂದಿರ್ತೀವಿ ಅಂತ. ತುಂಬ ಜನ ಇಲ್ಲಿ ಹೆಜ್ಜೆ ನಮಸ್ಕಾರ ಆಗಿರ್ಬೋದು, ಹಾಗೆ ಉರುಳು ಸೇವೆ, ಸಾಕಷ್ಟು ಅವ್ರವ್ರಿಗೆ ಏನೇನು ಥರ ಒಂದು ಸೇವೆ ಮಾಡಬೇಕು ಅಂತ ತೋಚುತ್ತೋ ಅಷ್ಟೆಲ್ಲನೂ ಮಾಡ್ತಿರು. ಆ್ಯಂಡ್ ನಾನು ಸುಮ್ಮನೆ ಒಂದು ಗ್ಲಿಮ್ಸ್ ಥರ ತೆಕ್ಕೊಂಡೆ ಅಷ್ಟೇ. ಸೊ ಇನ್ನೂ ಒಂದು ಇಲ್ಲಿ ಏನು ಅಂತಂದರೆ ಎಲ್ಲ ಕಡೆ ದೊಡ್ಡ ದೊಡ್ಡ ಟಿ ವಿಗಳ ಥರ ಇಟ್ಟಿದ್ದಾರೆ. ಅಲ್ಲಿ ರಾಯರಿಗೆ ಏನೇನು ಮಾಡ್ತಿರ್ತಾರೋ ಅಂದರೆ ಒಂದು ಅಭಿಷೇಕ ಆಗಿರ್ಬೋದು, ಪೂಜೆ ಆಗಿರ್ಬೋದು, ಅದಾದಮೇಲೆ ಅಲಂಕಾರ ಆಗಿರ್ಬೋದು, ಪ್ರತಿಯೊಂದೂ ನಮಗೆ ಅಲ್ಲಿ ಕಾಣಿಸ್ತಾ ಇರುತ್ತೆ. ಸೊ ನಿಮ್ಗಳಿಗೆ ಸುಮ್ಮನೆ ಕ್ಯಾಪ್ಚರ್ ಮಾಡಿ ತೋರಿಸಿದ್ದೀನಿ ನೋಡಿ. ಒಳಗಡೆ ಕೂತ್ಕೊಂಡೇ ನೋಡಬೇಕು ಅಂತ ಏನೂ ಇಲ್ಲ. ಆಚೆ ಪ್ರಾಕಾರದಲ್ಲಿ ಕೂತ್ಕೊಂಡು ಆರಾಮಾಗಿ ಇದನ್ನು ನೋಡ್ಬೋದು. ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ಪೂಜೆ ಎಲ್ಲ ಬೇಗ ಆಗೋಯಿತು. ಆ್ಯಂಡ್ ಅದಾದಮೇಲೆ ನಮಗೆ ಬಂದಂಥ ಒಂದು ಪ್ರಸಾದ, ಆಮೇಲೆ ಈ ಥರದ್ದೊಂದು ರಾಯರ ಮೂರ್ತಿ ಕೂಡ ಕೊಟ್ಟರು. ಸೊ ಏನೋ ಒಂದು ಪುಣ್ಯ ಅಲ್ವಾ, ನಾವು ಹೋದಾಗ ಇದೆಲ್ಲ ಬಂದಿದೆ ಅಂದರೆ ಒಂಥರ ಖುಷಿ ಆಗುತ್ತೆ. ಸೊ ಇದೆಲ್ಲ ತೊಗೊಂಡು ಸ್ವಲ್ಪ ಆಚೆ ಎಲ್ಲ ವ್ಯೂ ತೋರಿಸ್ತಾ ಇದ್ದೀನಿ ನಿಮಗೆ ಯಾವ ಥರ ಇದೆ ಅಂತ. ಎಲ್ಲ ಕ್ಲೀನ್ ಮಾಡಿಬಿಟ್ಟಿದ್ರು, ಚೆನ್ನಾಗಿ ಆಗಿತ್ತು. ಯಾವುದೂ ರಿನೋವೇಟ್ ಎಲ್ಲ ಏನೂ ಇರಲಿಲ್ಲ. ಸೊ ಇಷ್ಟೆಲ್ಲ ಆದಮೇಲೆ ಮತ್ತೆ ರೂಮ್ಗೆ ವಾಪಸ್ ಬಂದು ನಾವು ಎಲ್ಲ ಡ್ರೆಸ್ ಚೇಂಜ್ ಮಾಡಿಕೊಂಡು ಬೇರೆ ಸೀರೆ ಉಟ್ಕೊಂಡು ನೆಕ್ಸ್ಟ್ ಹೋಗಿದ್ದು ಊಟಕ್ಕೆ. ಅರೌಂಡ್ 12:30 ಅಷ್ಟೊತ್ತಿಗೆ ಊಟಕ್ಕೆ ಹಾಕ್ತಾರೆ. ನಿಮ್ಗಳಿಗೆ ಗೊತ್ತೇ ಗೊತ್ತು, ಯಾವುದೇ ಒಂದು ಈ ಥರ ತೀರ್ಥಕ್ಷೇತ್ರಕ್ಕೆ ಹೋದಾಗ ನಾರ್ಮಲಿ ಊಟ ಎಲ್ಲ ಇದ್ದೇ ಇರುತ್ತೆ ಅಂತ. ಆದರೆ ಎಷ್ಟು ಜನಕ್ಕೆ ಅಡುಗೆ ಮಾಡಿರ್ತಾರೆ, ಆಮೇಲೆ ಆ ಟೇಸ್ಟು, ಅಯ್ಯಪ್ಪ ಏನೇ ಕೊಟ್ಟರು, ನೀವು ಎಷ್ಟೇ 5 ಸ್ಟಾರ್ ಹೋಟ್ಲಿಗೆ ಹೋದರೂ ಆ ಟೇಸ್ಟ್ ಮಾತ್ರ ಎಲ್ಲೂ ಬರೋಲ್ಲ. ಎಷ್ಟು ಜನಕ್ಕೂ ಕ್ಲೀನಾಗಿ ಬಡಿಸಿ ಹೊಟ್ಟೆ ತುಂಬ ಬಡಿಸ್ತಾರೆ. ಆಮೇಲೆ ಯಾರು ವೇಸ್ಟ್ ಮಾಡಿಬಿಡಿ ಅಂತ ಕೂಡ ಹೇಳ್ತಿರ್ತಾರೆ. ಆ್ಯಂಡ್ ನನಗದು ತುಂಬ ಖುಷಿ ಆಯಿತು, ಇದನ್ನು ಹೇಳಿ ಬಡಿಸ್ತಿರ್ತಾರೆ ಅಂತ. ಆಮೇಲೆ ಲೋಟಗಳನ್ನ ನಾವೇ ಅಲ್ಲಿ ತೊಗೊಂಡು ಹೋಗಬೇಕು. ಊಟ ಆದಮೇಲೆ ಪ್ರತಿಯೊಬ್ಬರಿಗೂ ಹೇಳ್ತಾರೆ, ನೀವು ಉಪಯೋಗಿಸಿದಂಥ ಒಂದು ಲೋಟನ ತೊಳೆದ್ಬಿಟ್ಟು ಇಟ್ಬಿಟ್ಟು ಹೋಗಿ ಅಂತ. ಆ್ಯಕ್ಚುಲಿ ಕೆಲವು ಸಿಸ್ಟಮ್ಗಳು ಕೆಲವು ದೇವಸ್ಥಾನಗಳಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಪ್ಲಾಸ್ಟಿಕ್ನೆಲ್ಲ ಯೂಸ್ ಮಾಡೋ ಬದಲು ಸ್ಟೀಲ್ ಲೋಟ ಆರಾಮಾಗಿ ಯೂಸ್ ಮಾಡಿ ಮತ್ತು ಅದನ್ನು ತೊಳೆದಿಟ್ಟು ಹೋಗ್ಬೋದು ಅಂತ. ಆ್ಯಂಡ್ ಈ ಒಂದು ತೀರ್ಥ ಪ್ರಸಾದ ನಮಗೆ ಸಿಕ್ಕಿದ್ದು ಅನ್ನೋ ಒಂಥರ ಖುಷಿ, ತುಂಬ ಟೇಸ್ಟಿಯಾಗಿರುತ್ತೆ. ಸೊ ನೀವುಗಳು ಎಷ್ಟು ಜನ ಈ ಥರ ಪ್ರಸಾದನ ಇಷ್ಟಪಡ್ತೀರಾ ಅಂತ ಹೇಳಿ. ಊಟ ಎಲ್ಲ ಮುಗಿಸಿದಾದಮೇಲೆ ವಾಪಸ್ ಹೋಗಬೇಕಾದ್ರೆ ನಿಮ್ಗಳಿಗೆ ಗೊತ್ತಿರುತ್ತಲ್ಲ, ಅಕ್ಕಪಕ್ಕ ಸಾಕಷ್ಟು ಅಂಗಡಿಗಳಿರುತ್ತೆ. ಸೊ ಅದು ಈ ಥರ ಒಂದು ಊರಿಗೆ ಬಂದಾಗ ತಕ್ಷಣ ರೂಮ್ಗೆ ಹೋಗಿ ಇನ್ನೇನು ಬೇರೆ ಕೆಲಸನೂ ಇರೋಲ್ಲ ಮಾಡೋಕ್ಕೆ. ಸೊ ಇದೆಲ್ಲ ಸುತ್ತಾಕೊಂಡು ಹೋಗೋಕ್ಕೆ ಚೆನ್ನಾಗಿರ್ತದೆ. ಇಲ್ಲೊಂದು ಬಳೆ ಅಂಗಡಿ ಕಾಣಿಸ್ತು ಅಂತ ಅಲ್ಲಿಗೆ ಬಂದೆ. 1 ಡಜನ್ ಬಳೆ ತೊಗೊಂಡೆ. ಗ್ರೀನ್ ಕಲರ್ ಗಾಜಿನ ಬಳೆ, ಒಂಥರ ಸ್ಟೈಲಾಗಿತ್ತು ಅಂತ, ಯಾಕೋ ಆ ಕಲರ್ ಇಷ್ಟ ಆಯಿತು ಅಂತ ತೊಗೊಂಡು ಬಂದೆ. ನಿಮ್ಗಳಿಗೂ ತೋರಿಸ್ತೀನಿ. 100 ರೂಪಾಯಿ ಅಷ್ಟೇ ಡಜನ್. ಎಷ್ಟು ತರತರಾವರಿದು ಇಟ್ಟಿದ್ರು. ಆ್ಯಂಡ್ ಇದೆಲ್ಲ ನೋಡಿಕೊಂಡು ರೂಮ್ಗೆ ಇನ್ನೇನು ಹೋಗಬೇಕು ಅಂತ, ಯಾಕೆಂದರೆ ಮತ್ತೆ ಬಿಸಿಲು ಇತ್ತಲ್ವ. ಸೊ ಒಂದ್ಸಲ ಆಚೆ ಬಂದಾಗ ಎಲ್ಲ ಕೆಲಸನೂ ಮುಗಿಸ್ಕೊಂಡು ಹೋಗ್ಬಿಡೋಣ ಅಂತ ಅಂದ್ಕೊಂಡು ಎಲ್ಲ ಸೆಲೆಕ್ಟ್ ಮಾಡ್ತಾಯಿದ್ದೀನಿ ಏನೇನು ಬೇಕಾಗುತ್ತೆ. ಅಥವಾ ಬೇರೆ ಯಾರಿಗಾದ್ರೂ ಬಳೆಗಳು ಬೇಕು, ಬೇರೆ ಏನಾದ್ರು ಚೆನ್ನಾಗಿರೋದು ಸಿಗುತ್ತಲ್ವ ಈ ಥರದ್ದು ಬಂದಾಗ. ಆ್ಯಂಡ್ ಈ ಬೃಂದಾವನ ನನಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಇದನ್ನು ಕೂಡ ನಾವು ನಮ್ಮ ಮನೆಗೆ ತೊಗೊಂಡು ಬಂದ್ವಿ. ಬೆಳಗ್ಗೆ ದರ್ಶನ ಮುಗಿಸ್ಕೊಂಡು ಈಗ ತೀರ್ಥ ಪ್ರಸಾದ ಅಂದರೆ ಊಟ ಮುಗಿಸ್ಕೊಂಡು ವಾಪಸ್ ರೂಮ್ಗೆ ಹೋಗ್ತಾಯಿದ್ವಿ. ಚೆನ್ನಾಗಿ ಆಯಿತು ದರ್ಶನ, ಅಂತ ಏನೂ ರಶ್ ಇರಲಿಲ್ಲ. ಈಗ ಬಿಸಿಲನ್ನ ಆ್ಯಕ್ಚುಲಿ ಸ್ವಲ್ಪ ಕಮ್ಮಿ ಇದೆ. ಟೈಮ್ ಈಗ 2 ಗಂಟೆ. ಅಂತ ಏನು ಬಿಸಿಲಪ್ಪ ತುಂಬ ರಾಯಚೂರು ಕಡೆ ಅಂದರೆ ಆಂಧ್ರ ಪ್ರದೇಶ ಬಿಸಿಲು ಅನ್ನೋಂಗೇನಿಲ್ಲ. ನಾರ್ಮಲಾಗಿ ಬ್ಯಾಂಗ್ಳೂರೆಲ್ಲ ಹೆಂಗಿದೆಯೋ ಹಾಗೇ ಇದೆ. ಸೊ ಇಷ್ಟಾದಮೇಲೆ ಇನ್ನೇನು ಸದ್ಯಕ್ಕೆ ಏನೆಲ್ಲೂ ಹೋಗೋದಿಲ್ಲ. ಸಂಜೆ ನಮ್ಗೆ ಮತ್ತೆ ಬಸ್ ಇರೋದು ರಾತ್ರಿ 10 ಗಂಟೆಗೆ. 7 ಗಂಟೆಗೆ ಆ್ಯಕ್ಚುಲಿ ರಥೋತ್ಸವ ಇದೆ ಮತ್ತು ದೇವಸ್ಥಾನದಲ್ಲಿ. ಸೊ ನಮಗಿರೋ 10 ಗಂಟೆಗೆ ಆದ್ದರಿಂದ 7 ಗಂಟೆಗೆ ಹೋಗಿ ಒಂದು ಅರ್ಧ ಮುಕ್ಕಾಲು ಗಂಟೆ ಮುಗಿಸ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಊಟಕ್ಕೆ ಅಂತ ಈ ಸೀರೆ ಉಟ್ಕೊಂಡು ಹೋಗಿದೆ. ಸೆಕೆ ಅಂತ ಕಾಟನ್ ತೊಗೊಂಬಂದಿದೆ. ಸೊ ಮತ್ತು ಸಂಜೆ ಹೋಗ್ಬೇಕಾದ್ರೆ ಬೆಳಗ್ಗೆ ಉಟ್ಕೊಂಡಿದ್ದೆನಲ್ಲ ಅದೇ ಸೀರೆನ ಉಟ್ಕೊಂಡು ಹೋಗ್ತೀನಿ. ನಿಮ್ಗಳಿಗೂ ಮಂತ್ರಾಲಯನ ತೋರಿಸಿದ್ದೀನಿ, ಅಂದರೆ ಡೈರೆಕ್ಟಾಗಿ ನಿಮಗೆ ರಾಯರನ್ನ ತೋರ್ಸೋಕ್ಕೆ ಆಗಲಿಲ್ಲ. ಸೊ ಇಷ್ಟಾಗಿತ್ತು ನಮ್ಮ ಮಂತ್ರಾಲಯದ ಟ್ರಿಪ್. ನಾವು ಮಾಡಿರೋಂಥ ರೂಮ್ ತೋರಿಸ್ತೀನಿ ನಿಮಗೆ. ಏನು ತುಂಬ ಹೆವಿ ರೂಮ್ ಅಲ್ಲ, ನಾರ್ಮಲ್ 1,500-1,2500 AC ರೂಮ್. ಮಂತ್ರಾಲಯದಲ್ಲೂ ಬರ್ತಾ ಶಾಪಿಂಗ್ ಮಾಡ್ಕೊಂಡೆ. ಶಾಪಿಂಗ್ ಏನಕ್ಕೆ ಅಂತಂದರೆ ನಾನು ಯೂಶ್ವಲಿ ಈ ಥರ ತೀರ್ಥ ಸ್ಥಳಕ್ಕೆ ಬಂದಾಗ ನನಗೆ ಇಷ್ಟ ಆಗೋದು ಅಂದರೆ ಈ ಥರ ಬಳೆಗಳು ಸಖತ್ ಇಷ್ಟ ಆಗುತ್ತೆ ನನಗೆ. ಗಾಜಿನ ಬಳೆಗಳು ನೋಡಿ, ಸ್ಟೋನ್ ಬ್ಯಾಂಗಲ್ ಥರ, ಅದೇ ಗಾಜಿಂದು ಚೆನ್ನಾಗಿತ್ತು ಅಂತ ತೊಗೊಂಡು ಬಂದೆ. ಬೆಂಗಳೂರೆಲ್ಲ ಹೋದರೆ ಎಷ್ಟೆಷ್ಟೊಂದು ಹೇಳ್ತಾರೆ ನೋಡಿ. ಗ್ರೀನ್ ಕಲರ್ 1 ಡಜನ್ ಬಳೆ, 1 ಡಜನ್ 100 ರೂಪಾಯಿ ಅಂತ.
ಬೆಳಗ್ಗೆ ಉಟ್ಕೊಂಡಿದ್ದೆ ಸೀರೆಗೆ ಅಂದ ತಕ್ಷಣ ನಾಲ್ಕಕ್ಕೆ ಬಂತು ಗ್ರೀನ್ ಕಲರ್ ಅಂತ. ಸೊ ಗ್ರೀನ್ ಕಲರ್ ಬಳೆ. ಊಟ ಮುಗಿಸ್ಕೊಂಡು ಒಂದು ಸ್ವಲ್ಪ ರೂಮಲ್ಲಿ ರೆಸ್ಟ್ ಮಾಡಿದ್ವಿ, ಏಕೆಂದರೆ ತುಂಬ ಬಿಸಿಲಿತ್ತು ಅಂತ. ಆ್ಯಂಡ್ ನಾವು ಬೆಳಗ್ಗಿಂದ ಹೋಟ್ಲಲ್ಲೆಲ್ಲ ಏನೂ ತಿಂದಿರಲಿಲ್ಲ. ಯೂಶ್ವಲಿ ಈ ಥರ ಹೋದಾಗ ನಾವು ಹೋಟ್ಲಲ್ಲಿ ತಿನ್ನೋಕ್ಕೆ ಹೋಗಲ್ಲ. ಅದಾದಮೇಲೆ ಸಂಜೆ 7 ಗಂಟೆಗೆ ರಥೋತ್ಸವ ಇತ್ತು. ಬೆಳ್ಳಿ ರಥ, ಚಿನ್ನದ ರಥ ಪ್ರತಿಯೊಂದು ಎಳಿತಾರೆ. ತುಂಬ ಚೆನ್ನಾಯಿತು. ನನಗೆ ತುಂಬ ಖುಷಿ ಆಯಿತು ನೋಡಿದ್ದನ್ನು. ಏಕೆ ನಮಗೆ ಬಸ್ ಇದ್ದಿದ್ದು ರಾತ್ರಿ 10 ಗಂಟೆಗೆ. ನಿಮ್ಗಳಿಗೂ ತೋರಿಸ್ತಾ ನೋಡಿ. ಆ್ಯಂಡ್ ಹೋಪ್ ನಿಮ್ಗಳಿಗೂ ಮಂತ್ರಾಲಯದ ದರ್ಶನ ನನ್ನ ಕೈಲಾದ ಮಟ್ಟಿಗೆ ಮಾಡ್ತೀನಿ. ಆ್ಯಂಡ್ ನಮಗಂತೂ ತುಂಬಾ ಖುಷಿ ಆಯಿತು ನಾವು ಮಂತ್ರಾಲಯಕ್ಕೆ ಹೋಗಿ ಬಂದಿದ್ದು. ನೀವುಗಳು ಯಾರಾದರೂ ಅಂದ್ಕೊಂಡಿದ್ರೆ ಖಂಡಿತ ಹೋಗಿ ಬನ್ನಿ. ಸೊ ಇಷ್ಟು ನಮ್ಮ ವಿಡಿಯೋ ಆಗಿತ್ತು ಮಂತ್ರಾಲಯಕ್ಕೆ ಹೋಗಿ ಬಂದಿದ್ದು. ಏನೋ ಒಂಥರ ಮನಸ್ಸಿಗೆ ಸಂತೋಷ, ನೆಮ್ಮದಿ ಎಲ್ಲ ಕೊಡ್ತು. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಹಾಗೆಯೇ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಕೂಡ ಮಾಡಿ. ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ದಂಗೆ ನೋಡ್ತಿದ್ರು ಫಸ್ಟ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ನಮ್ಮ ಈ ಒಂದು ವಿಡಿಯೋ, ಈ ಒಂದು ಟ್ರಾವೆಲ್ ವಿಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋಲಿ ಮತ್ತೆ ನಿಮ್ಮೆಲ್ಲರನ್ನೂ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬೈ ಬಾಯ್.